ಓಹ್ ಗೈಸ್, ನಂದಿ ಇಳ್ಸ್ಕೊಯ್ತಾ ಇದ್ದೀವಿ ಇವತ್ತು. ನಮ್ಮ ಹುಡುಗ ಬಾ ನಂದಿ ಇಳ್ಸ್ಕೋಗ ಅಂದ್ಬಿಟ್ಟು ಹೇಳ್ದ. ಸರಿ ನಡಿ ಹೋಗೋದ ಅಂದ್ಬಿಟ್ಟು ಹೋಯ್ತಾ ಇದ್ದೀವಿ. ಹಂಗೆ ಹೋಯ್ತಿರ್ಬೇಕಾದ್ರೆ ಚಾರ್ಜಿಂಗ್ ಅಲ್ಲೇ ಹೈಪರ್ ಚಾರ್ಜರ್ ಮಾಡಿದರು. ಅಲ್ಲೇ ಒಬ್ಬರು ಸಿಕ್ಕಿದ್ರು, ಮೈಸೂರಿಂದ ಹೋದ್ರೆ ಅಂದ್ಬಿಟ್ಟು ಫುಲ್ ಹೆವಿ ಶಾಕ್ ಆಗೋದ್ರು ಅವರು. ಅದೇನು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು. ಅವ್ರು ಹೇಳಿದ್ರು, ನೀವು ಈ ಗಾಡೀಲಿ ನಂದಿ ಇಳ್ಸತ್ತೀರಾ ಅಂತ. ಹತ್ಬೇಕಾರೆ ಹೆವಿ ಹೀಟ್ ಆಗೋಯ್ತಿತ್ತು ಗಾಡಿ. ಆಮೇಲೆ ಎಕೋ ಮೋಡ್ಗೆ ಬಂದ್ಬಿಡ್ತಿತ್ತು. ಸೊ ನೋಡ್ಕೊ ಹೋಗಿ ಅಂತ ಹೇಳ್ಬಿಟ್ರಲ್ಲ ಅವರು. ನಾನು ಏನು ಮಾಡೋದು, ಹಚ್ಚೋದು ಇದು ಅಂದ್ಬಿಟ್ಟು ಹಾಗೆ ಬಂದ್ರಿ. ಅದಕ್ಕೆ ಇವನು ಬೇರೆ ಆಗಿದಾಗಲಿ ಬರಲ್ಲ ನೋಡ್ಕೊಳ್ಳವ ಅಂದ್ಬಿಟ್ಟು ಹೈಪರ್ ಮೋಡ್ಗೆ ಹಾಕೋದು ಹೊಡೆದ. ಗಾಡಿ ಹೋಯ್ತಿರ್ಬೇಕಾರೆ ಒಂದು ಚಿಕ್ಕ ಹೀಟು ಆಗಿಲ್ಲ, ಏನೂ ಆಗಿಲ್ಲ. ಟೆಂಪ್ರೇಚರ್ ಅಂತೂ ನಾರ್ಮಲಾಗೇ ಇತ್ತು. ಏನೊಂದು 37 ಅದ್ರೊಳಗಡೆ ಇತ್ತು. ನಾನು ಹೆವಿ ಸೈಕಾಗೋದೆ. ಅವಯ್ಯ ನೋಡ್ರಿ ಹಂಗೆ ಅಂದ್ಬಿಟ್ಟ ಅವನು, ಈ ಗಾಡಿನ ನಂಬ್ಕೊಂಡು ನಂದಿ ಇಳಿಸ್ಕೊಂಬಿಟ್ಟಿದ್ದೀರಾ ಅಂದ್ಬಿಟ್ನಲ್ಲ. ನನಗೆ ಅದೇ ಒಂದು ಮೈಂಡಲ್ಲಿ ಕುತ್ಕೊಬಿಟ್ಟಿತ್ತು, ಗಾಡಿ ಹತ್ತುತ್ತದೋ ಇಲ್ಲವೋ ಏನೋ ಅಂದ್ಬಿಟ್ಟು. ನೋಡಿದ್ರೆ ಹಂಗೆ ಹೋಯ್ತಾ ಇದೆ ಗಾಡಿ. ನಾನೇ ಫುಲ್ಲು ಸೈಕಾಗೋಗ್ಬಿಟ್ಟಿದ್ದೀನಿ. ಓಕೆ ಬನ್ನಿ, ಇನ್ನೇನು ನಂದಿ ಹಿಲ್ಸ್ ಬಂತು, ಹೋಗದ. ಗುರು ನೋಡು ಹೆಂಗೈತೆ ಬೆಟ್ಟಗಳು. ಕಳ್ಳ ಐತ್ಯಾ ಕಲ್ಯಾಣಿನ ಇದು? ಇಷ್ಟು ದೊಡ್ಡ ಕಲ್ಯಾಣಿ ನಿಮ್ಮ ಇದರಲ್ಲಿ ಇಲ್ಲಲ್ಲ. ಇದಕ್ಕಿಂತ ತ್ರಿಬಲ್ ಐತೆ. ಇಲ್ಲಿ ಒಂದು ಚೆನ್ನಾಗಿ ಕಾಣಿಸ್ತೈತೆ ಅಲ್ಲಿ ನಂದಿ. ಇಲ್ಲ ಕಣ, ಇಲ್ಲಿಂದ ನಾನು ಇಲ್ಲೇ ನಿಂತ್ಕೊಂಡಿದ್ದ ಅವನು. ನೋಡಿ ಇದೆಲ್ಲ ಯಾವ ಸ್ಪಾಟ್ ಅಂತ ಹೇಳಿ ಕಮೆಂಟ್ ಮಾಡಿ. ಆನ್ಸರ್ ಏನಾರ ಕರೆಕ್ಟಾಗಿ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ನೋಡಿ ಅಲ್ಲಿ ಹೋಗಿ ಏನಾರ ಜಾರ್ ಬಿದ್ದರೆ ತಲೆ ಬುಳ್ಳೆ ಎಲ್ಲ ಓಪನ್. ಹೆಂಗೈತೆ ನೋಡಿ ಕಾಡ್ತಾರ. ಈ ಸ್ಪಾಟ್ಗೆ ಹೋಗೋದ ನೋಡಿ. ಯಾರು ಏನಿದೆ ಹೆಂಗೈತೆ? ಏನಂದ್ರೆ ಒಳ್ಳೆ ಫೋಟೋಶೂಟ್ಗೆ. ಆಮೇಲೆ ಬ್ರೋ ಆಗಿ ಏನಾಗ ಹಚ್ಬಿಟ್ರೆ ಏನು ಬ್ರೋ ಮಾಡೋದು? ಮನೇಲೆಲ್ಲ ನೋಡ್ತೀವಿ. ಹಲೋ, ಹೆಂಗ ಹೋಗೋದು? ಹೆಂಗ ವಾಪಸ್ ರಿಟರ್ನ್ ಹೋಗ್ಬೇಕಾ? ನಡಿ ಮುಂದೆ ಜಾಗ ಇರ್ಬೋದು. ಐತೆ ಎಲ್ಲೋ ಇಲ್ಲಿ ಮೇಲೆಗಡೆ ಬರ್ತಾರೆ ನೋಡು. ಹಲೋ, ಈ ಟೈಮಲ್ಲೇ ಕಣ ಆಗಿರೋದು. ನನ್ನ ಮಗ ಎಲ್ಲೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಬ್ರೋ ಬನ್ನಿ ಅಂದರೆ ಬ್ರೋ, ನೋಡಿದ್ರಕ್ಕೆ ಭಯ ಆಗುತ್ತೆ. ನೋಡಿ ಯಾವುದೋ ಒಂದು ಬಾಸ್ ಫಿಲಮ್ ಮಾಡ್ಬಿಡ್ಬೋದು ಇಲ್ಲಿ. ಓ ಬ್ರೋ, ಆಗಿವಿರೋದು ನೋಡ್ಕೊಳ್ಳಿ. ಏನಿದೆ ಅದು? ಗಿಡ ಕಣಲೇ, ಗಿಡನ ಅಂತವನೇ. ಇವು ಗಿಡ ಕಡ. ಹಾಂ, ಗಿಡ ಹೊಂಟೋಣ. ಹಿಂಗೋಣ. ದಾರಿ ಇಲ್ಲ ಕಣ, ನಡಿ ವಾಪಸ್. ಬಿಟ್ರ ಅವಾಗಲೇ ಹೋಯ್ತಿದ್ನಲ್ಲ, ಅದು ಆ ಕಡೆಯಿಂದ ಅಷ್ಟು ದೂರ ಕರ್ಕೋಗಿ ತಿರ್ಗಾ ಹೆವಿ ಸಖತ್ ಭಯ ಆಗೈತು. ಸದ್ಕೆ ಹಿಂಗೆ ಬರ್ತಾಯಿದ್ದೀವಿ. ಇಲ್ಲಿ ಸ್ವಲ್ಪ ಹುಷಾರಾಗಿ ಬರ್ಬೇಕು, ಮಳೆ ಬಂದೈತಲ್ಲ. ತಾಯ ಓಪನ್ ಅಲ್ಲ, ಮೂಳೆ ಸಿಗೋದು ಡೌಟು. ಹಂಗಾಗೈತೆ, ಹುಷಾರಾಗಿ ನೋಡ್ಕೊ ಬನ್ನಿ. ನನಗೆ ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾ ಇರೋದು ನಾನು. ಅಂದರೆ ಇಲ್ಲೆಲ್ಲ ಬಂದಿರೋದು ಫಸ್ಟ್ ಟೈಮು. ಸುಮ್ಮನೆ ಫಸ್ಟ್ ಟೈಮ್ ಬಂದಿದ್ರಿ, ಜಾಸ್ತಿ ಏನು ನೋಡಿಲ್ಲ. ಆ ಕಡೆ ನೋಡ್ಬಿಟ್ಟು ಹಂಗೆ ಹೊಂಟೋದ್ರಿ. ಇವಾಗ ಪೂರ್ತಿ ಟೈಮ್ ಐತಲ್ಲ ಅಂದ್ಬಿಟ್ಟು ಬಂದಿದ್ದೀವಿ. ನೋಡೋದು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡೋದು ಅವಾಗಲೇ ಹಂಗೆ ಹೋಗ್ಬೋದಾಗಿತ್ತು. ಬಟ್ ಏನಂದರೆ ಒಂದು ಆ ಥರ ನೋಡ್ಬಿಟ್ಟು ಎದುರ್ಕೊಬಿಟ್ಟು ಜೂಟ್ ಆಗ್ಬಿಟ್ರಿ. ಏನು ಎಷ್ಟು ಮೆಟ್ಲೈತೋ ಇಲ್ಲಿ? ಏನಲ್ಲಿ 1000 ಮೆಟ್ಲಿದ್ದಂಗೆ ಐತಲ್ಲ. ಮುಂದೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇಲ್ಲೇನು ಗಣ ಅಷ್ಟೇ. ಆಮೇಲೆ ಅದೇ ಗೊತ್ತಿಲ್ಲ. ಇನ್ನು ಅಲ್ಲಿ ತನಕ ಐತೆ.
ಅಮ್ಮಡಿ ಹತ್ತುತ್ತಾನೇ ಇದ್ದೀವಿ. 1000 ಮೆಟ್ಲಕ್ಕಿಲ್ಲ. ಅಯ್ಯೋ ಅಮ್ಮಡಿ ಎಲ್ಲಿಂದ ಹತ್ತಿದಂದರೆ ಅಮ್ಮ ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ. ನೋಡಿ ಇನ್ನೊಂದು ಫ್ರೆಂಡ್ ಸಿಕ್ಕವ್ರೆ. ಹಿಂಗೆ ಎಗರ್ಕೋಯ್ತೈತೆ ನೋಡಿ, ಅದು ಹೊಂಟೋಯ್ತು. ಫೈನಲಾಗಿ ಅಲ್ಲಿಂದ ಬಂದರೆ ಇಲ್ಲಿ ಈ ಥರ ಐತೆ. ಹೋಗೋಣ ಮುಂದೆ. ಒಂದ್ಸಲ ನೀವೇ ಫ್ರೀ ಮಾಡ್ಕೊ ಬನ್ನಿ. ಸೊ ಹಂಗೆ ಮುಂದೆ ಬಂದರೆ ಸಿಗ್ತೆ ನೋಡಿದ್ದು ಮಸ್ತಾಗಿ ಕಾಣಿಸ್ತೈತೆ. ಮತ್ತೆ ಇಲ್ಲಿಂದ ಏರ್ಪೋರ್ಟ್ ಕಾಣಿಸ್ತಲ್ಲ? ಏರ್ಪೋರ್ಟ್ ಎಲ್ಲೈತೆ ಅದು? ಯಾವ್ದು ಕೆರೆ? ಯಾವ ಕೆರೆ ಹೇಳೋದು? ಚಿಕ್ಕಸೊಣ್ಣೆ ಬಂಡೆನಾ ಅದು? ಅಲ್ಲಿ ಎಲ್ಲೈತಲ್ಲ ಅದು. ಅದೇ ಆ ರೋಡಲ್ಲಿ ಬಂದರೆ ಗ್ಯಾಪ್ ಆಯ್ತಾ ಎರಡು? ಕರೆಕ್ಟು. ಅಲ್ಲಿಂದ ತಿನ್ಕೊಂಡು ಎಲ್ಲ ಪೆಟ್ರೋಲ್ ಬಂಕ್ ಐತೆ ಇರೋ ನೋಡು. ಅಲ್ಲ ಐಪಲ್ ಚಾರ್ಜ್ ಹಾಕಿದ್ದು ನಾವು. ಇನ್ನು ಆ ಕಡೆ ಅನ್ಸುತ್ತೆ, ಆ ಕಡೆ ಸೈಡು. ಕೆಳಗಡೆ ನೋಡಲ್ಲಿ, ಕೆಳಗಡೆ ನೋಡಲ್ಲಿ. ಕಣ ಅಲ್ಲಿಂದಾನೆ ನಾವು ಬಂದಿದ್ದು. ಅದು ಪೂರ್ತಿ ಕೆಳಗಡೆ. ಯಾವ್ದು ನೋಡಲ್ಲ ಐತಿ. ಅದು ಹೆಂಗೆ ಮಾಡಿದ್ರ ಬಂಡಾಡಿಯಿಂದ ನೀರು ಬರ್ತೈತೆ. ಹೋಗ್ಬಿಟ್ಟೈತೆ. ಇಲ್ಲಿ ಇದೇ ಮೆಟ್ಲು ಅನಿಸುತ್ತೆ ಮೋಸ್ಟ್ಲಿ. ಇಲ್ಲಿಂದ ಅಲ್ಲಿಗೆ ಹೋಗೈತೆ, ಯಾರ ಮಾಡೋರು. ಚಿಕ್ಕ ಚಿಕ್ಕ ಮೆಟ್ಲು ಮಾಡೋರು. ಹುಷಾರಾಗಿ ಬರಬೇಕು. ಒಂಚೂರು ಮಿಸ್ ಆದರೆ ಅಷ್ಟೇ ಕತೆ. ಬ್ರೋ ನಿಮ್ಗೊಂದು ವಿಷಯ ಗೊತ್ತಾ ಬ್ರೋ? ಹೇಳೆ ಬ್ರೋ. ಇದೆಲ್ಲ ನಮ್ಮ ತಾತಂದೇ ಬ್ರೋ. ಮೊದಲೇ ಅವರಪ್ಪ ಡೀಲರು ನೋಡಿ, ಡೀಲ್ ಮಾಡಿಸ್ಕೊಡ್ತಾನೆ. ನಿಮ್ಗೆ ಏನಾರ ಬೇಕಂದರೆ ದೇವನಹಳ್ಳಿ ಕಿಂಗ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಅವರು ಟಿಕ್ ಟಾಕ್ ಮಾಡ್ತಾರೆ ನೋಡಿ. ಇಲ್ಲಿಂದ ಈ ಥರ ಆಯ್ತು. ಸರಿ, ಹಂಗೆ ಬರ್ಬೇಕಾದ್ರೆ ತುಂಬ ಮಳೆ ಜೋರಾಗೋಯ್ತು. ನೆಕ್ಸ್ಟ್ ಬೇರೆ ಈಸಾ ಫೌಂಡೇಶನ್ ಬೇರೆ ಹೋಗಬೇಕು. ಸುಮ್ಮನೆ ನೆಂದೋಗ್ಬಿಟ್ರೆ ತುಂಬ ಕಷ್ಟ ಆಗೋಯ್ತದೆ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಿದ್ರಿ. ನೆಕ್ಸ್ಟ್ ವೀಡಿಯೋ ಮಾತ್ರ ಮಿಸ್ ಮಾಡಿಬಿಡಿ ಗೈಸ್. ನೀವೆಲ್ಲರೂ ನೋಡಿ. ನಿಮಗೋಸ್ಕರನೇ ಇಷ್ಟು ದೂರ ಬಂದಿದ್ದೀನಿ ನಾನು. ಈಸಾ ಫೌಂಡೇಶನ್ ಕರ್ಕೊಯ್ತೀನಿ, ನಿಮಗೂ ತೋರಿಸ್ತೀನಿ ಅದು ಹೇಗೈತೆ ಅಂತ. ಓಕೆ, ಇವರೆಲ್ಲ ಖುಷಿಯಾಗಿ ಬಂದರು. ಮಳೆ ಬಂದ್ಬಿಟ್ಟು ಯಾವುದೋ ಮೂಲೆಗೆ ಸೇರ್ಕೊಬಿಟ್ಟಾರೆ.